ಶಾಸಕರು ವಿಧಾನಸಭಾ ಕ್ಷೇತ್ರದ ಕೂಡ ಭಾಗವಹಿಸಿದ್ದಾರೆ. ಎಲ್ಲ ಅತಿಥಿ ಮಹೋದಯರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ಅವರನ್ನು ವಿನಂತಿ ಮಾಡ್ತಿರ್ತೇನೆ. ಸರ್ ಸಿದ್ದಪ್ಪ ಕಂಬಳಿಯವರ ಕಂಚಿನ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟನೆ ಭಾಗವಹಿಸ್ತೀನಿ ಅಂತ ಕೂಡ ಹೇಳಿದಂಥ ಮಹನೀಯರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಇಲಾಖೆಗಳಲ್ಲಿ ತಮ್ಮ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಒಮ್ಮೆ ಒಂದು ಸಂದರ್ಭದಲ್ಲಿ ಘಟನೆ ಹೆಂಗೆ ನಡೀತು, ಒಬ್ಬ ವ್ಯಕ್ತಿ ಅವರಿಗೆ ಕೆಲಸ ಬೇಕು ಅಂತ ಹೇಳಿ ಬಯಸಿದ್ದ. ಆ ಕಾಲದೊಳಗೆ 2 ಲಕ್ಷ ರೂಪಾಯಿಗಳನ್ನು ತಂದು ಅವ್ರ ಮುಂದಿಟ್ಟರೆ ಅವರು ನೋಡಿ ಅವನಿಗೆ ಇವನಿಗೆ ಕಾಯಮಾಗಿ ಇವನ ಜೀವನದಲ್ಲಿ ಯಾವ ಉದ್ಯೋಗವನ್ನು ಕೊಡಬಾರ್ದು ಅಂತ ಸರ ಬರೆದು. ಇಂಥ ಒಬ್ಬ ನ್ಯಾಯನಿಷ್ಠರ ದಾಕ್ಷಿಣ್ಯ ಪರನಾನಲ್ಲ ಅಂತ ಬಸವಣ್ಣವ್ರು ಹೇಳಿದಂಗೆ ಸರ್ ಸಿದ್ದಪ್ಪ ಕಂಬಳಿಯವರು ಅಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಅವರು ನಮ್ಮ ಮಠದ ಬಗ್ಗೆಯೂ ಕೂಡ ಈಗ ಸಿದ್ದಪ್ಪ ಕಂಬಳಿ ಮಾಲೆ ಹಾಕೋದ್ರ ಮುಖಾಂತರವಾಗಿ ಅವ್ರನ್ನ ಇವತ್ತು ಸಮಾಜಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟವ್ರ ಬಗ್ಗೆ ಅವರ ಒಂದು ಪುತ್ಥಳಿಯನ್ನ ಇಲ್ಲಿ ಅನಾವರಣ ಮಾಡಲಿಕ್ಕೆ ಬಹಳ ಹೆಮ್ಮೆ ಮತ್ತು ಸಂತೋಷ ಅನಿಸಿದೆ ನನಗೆ. ಈಗಾಗಲೇ ಅವರ ಚರಿತ್ರವನ್ನು, ಅವರು ನಡೆದು ಬಂದ ಹಾದಿ, ಅವರಿಗೆ ಅವಕಾಶ ಸಿಕ್ಕಾಗ ಅವರ ಹುಟ್ಟಿದಂಥ ಊರು, ಅಮೋಘ ವಿಚಾರಗಳ ಬಗ್ಗೆ ಬಹಳಷ್ಟು ಮಂದಿಗೆ ನಮಗೆಲ್ಲ ಗೊತ್ತಿದೆ. ಭಾಳ ಬಡತನದಲ್ಲಿ ಹುಟ್ಟಿದಂಥವ್ರು ಸರ್ ಸಿದ್ದಪ್ಪ ಕಂಬಳಿಯವರು. ಬಹುಶಃ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ವಿದ್ಯಾಭ್ಯಾಸವನ್ನು ನಮ್ಮ ಇಲ್ಲೇ ನಕ್ಕುಂಟಿ ಗ್ರಾಮದಲ್ಲಿ ಅವರ ಸಹೋದರಿಯ ಮನೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದರು. ಮುಂದೆ ನಮ್ಮ ಧಾರವಾಡದಲ್ಲಿ ಅವ್ರಿಗೆ ಕೆ ಹೈಸ್ಕೂಲ್ ಅಂತ ಇತ್ತು. ಇವತ್ತೇನು ನಮ್ಮ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಏನಾಗಿದೆ, ಆ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಮುಂದೆ ಪುಣಾದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಿ ಅಲ್ಲಿ LLB ಅಂತ ಕಲಿತ ಮೇಲೆ ಅಲ್ಲಿ ಅವ್ರಿಗೆ ಇರಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ವು. ಆದರೆ ಒಳ್ಳೆಯವರು ಮರಳಿ ಧಾರವಾಡಕ್ಕೆ ಬಂದು ಪ್ರಾರಂಭ ಮಾಡಿದರು. ಅಂತ ವಿಚಾರಧಾರಿ ಇರ್ತಕ್ಕಂಥ ಸರ್ ಸಿದ್ದಪ್ಪ ಕಂಬಳಿ ಅವ್ರಿಗೆ ಈ ಬಾಂಬೆ ಕರ್ನಾಟಕ ಏನಿತ್ತು ಅಲ್ಲಿಯವರೆಗೆ ಜನರ ಮನದಲ್ಲಿ ಗೌರವ ಬರುವುದಿಲ್ಲ. ಅದಕ್ಕಾಗಿ ದಯವಿಟ್ಟು ಸಾರ್ವಜನಿಕ ಬದುಕಿನ ಇರತಕ್ಕಂಥವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರಿಗೆ ಮಾನಸಿಕ ಹಿಂಸೆಯನ್ನು ಕೊಡಬಾರ್ದು. ಸಮಯಕ್ಕೆ ಸರಿಯಾಗಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹೋಗಬೇಕಾಗ್ತದೆ. ಅಂಥ ಒಂದು ಚಾಚು ನಮ್ಮ ಪಾಟೀಲ್ ಪಟ್ಟಪ್ಪ ಅವರಲ್ಲಿತ್ತು. ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನು ಉದ್ಘಾಟನೆ ಮಾಡಿ SM ಕೃಷ್ಣ ಅವರು ಹೊರಟಾಗ ಅವರು ಹೇಳಿದರು, ಕೃಷ್ಣ ಅವರೇ ನೀವು ನಿಲ್ಲಬೇಕು, ಸರ್ವಾಧ್ಯಕ್ಷರ ಭಾಷಣ ಕೇಳಿನೇ ಹೋಗಬೇಕು, ಅಂದಾಗ ಮಾತ್ರ ನೀವು ಕರ್ನಾಟಕವನ್ನು ಕನ್ನಡವನ್ನು ರಕ್ಷಣೆ ಮಾಡ್ತಕ್ಕಂಥವ್ರು, ಅದನ್ನು ಬೆಳೆಸ್ತಕ್ಕಂಥವ್ರು. ನಡೆಯ ಬಂದು ಕಾಟಾಚಾರಿ ಉದ್ಘಾಟನೆ ಮಾಡಿ ಹೋಗುವುದಾದರೆ ನೀವು ಬರ್ತಕ್ಕಂಥದ್ದೆಲ್ಲ ಬರಬಾರ್ದಾಗಿತ್ತು ಅಂತ ಹೇಳಿದರು. ಆವಾಗ ಕೃಷ್ಣ ಅವರು ಸುಮ್ಮನೆ ಕೂತ್ಕೊಂಡು. ಅದೇ ರೀತಿಯಲ್ಲಿ ಕಂಬಳಿಯವರನ್ನು ಗಾಂಧೀಜಿಯವರು ವಾಸ್ತವ್ಯ ಮಾಡಿದಾಗ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕೋಲಂಗಡಿ ಅಂತಕ್ಕಂಥವ್ರನ್ನು ಕರೆದು, ಹುಬ್ಬಳ್ಳಿಯಲ್ಲಿ ಒಬ್ಬ ಮಹತ್ವದ ವ್ಯಕ್ತಿ ಇದ್ದಾರೆ, ಅವರಿಗೆ ನಾನು ಭೇಟಿ ಆಗಬೇಕಾಗಿದೆ, ಅವರನ್ನು ಕಾಣಬೇಕಾಗಿದೆ, ದಯವಿಟ್ಟು ಅವರನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದರು. ಆವಾಗ ಕೋಲಂಗಡಿಯವರು ಬಾರ್ ಕೌನ್ಸಿಲಿಗೆ ಬಂದರು. ಯಾಕಂದರೆ ಸರ್ ಸಿದ್ದಪ್ಪ ಕಂಬಳಿ 1921ರಲ್ಲಿ ವಿನಂತಿ ಮಾಡ್ತಿರ್ತೀನಿ. ಶ್ರೀ ಲಿಂಗರಾಜಗೌಡ ಶ್ರೀ ನಾಗೇಶ್
ತಮ್ಮ ಎಲ್ಲರ ಸಹಕಾರ ಕೊಂಡು ಅದರನ್ನು ಮಾಡುವಲ್ಲಿ ಯಶಸ್ವಿಯಾದಂಥ ಗೆಳೆಯರಾದಂಥ ವಯನ್ ಗೌಡರ್ ಅವರೇ, ಯಾವತ್ತೂ ವೇದಿಕೆ ಮೇಲೆ ಇರ್ತಕ್ಕಂಥ ಪುರಸಭೆಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ,